ಗ್ರೀಟಿಂಗ್ಸ್ ಟು ಒನ್ ಆ್ಯಂಡ್ ಆಲ್. ಸ್ನೇಹಿತರೆ, ಕಾರ್ಪೊರೇಟ್ ಅಕೌಂಟಿಂಗ್ನ ಒಂದು ಮುಖ್ಯವಾದ ಟಾಪಿಕ್ನ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಇವತ್ತು ನಾನು ಡಿಸ್ಕಸ್ ಮಾಡುವಂತಹ ಟಾಪಿಕ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ ಬಹಳ ಸುಲಭ ಆ್ಯಂಡ್ ಕ್ವೈಟ್ ಇಂಪಾರ್ಟೆಂಟ್ ಆಸ್ ವೆಲ್. ಯು ಮೇ ಗೆಟ್ ಅ 6 marks question, a 14 marks question and a minimum of 2 marks question. ಅಂದರೆ ಮಿನಿಮಮ್ ನಿಮಗೆ ಈ ಸಬ್ಜೆಕ್ಟಿಂದ ಅಥವಾ ಈ ಟಾಪಿಕ್ಕಿಂದ ಮಾತ್ರ 2 ಮಾರ್ಕ್ಸ್ ಅಂದರೆ 4 ಮಾರ್ಕು, ಒಂದು 6 ಮಾರ್ಕ್ಸ್ ಅಂದರೆ 6 ಮಾರ್ಕು, ಒಂದು 14 ಮಾರ್ಕ್ಸು, ದಟ್ ಇಸ್ 14 ಮಾರ್ಕ್ಸ್. 14 ಪ್ಲಸ್ 6 ಪ್ಲಸ್ 4 ಕ್ಲೋಸ್ ಟು ಅಬೌಟ್ 24 ಮಾರ್ಕ್ಸ್ ಈ ಒಂದು ಟಾಪಿಕ್ಕಿಂದ ಮಾತ್ರ ನಿಮಗೆ ಸಿಗುತ್ತೆ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್, ಅಕಾರ್ಡಿಂಗ್ ಟು ಮೀ, this is the easiest topic in the entire syllabus. Friends, I request each and every one of you to kindly pay attention and try to learn this topic. ಅದು ಏನು ಅನ್ನೋದನ್ನು ಈಗ ನೋಡೋಣ. ಫ್ರೆಂಡ್ಸ್, ನನಗೆ ಒಂದು ದಿವಸ ಮಧ್ಯಾಹ್ನ ತುಂಬ ಹಸಿವಾಗ್ತಾ ಇತ್ತು. I wanted to have a food. I was just roaming around trying to find out a good restaurant or a hotel. ನಾನು ಹೋಗ್ತಾ ಇದ್ದಾಗ ಅಲ್ಲಿ 2 ಹೋಟೆಲ್ಸ್ ಕಾಣಿಸ್ತು. ಒಂದು ಯಾವುದೋ ನನಗೆ ಹೆಸರು ಪ್ರಖ್ಯಾತವಾದಂತಹ ಹೋಟ್ಲ್ ಇರಲಿಲ್ಲ. ಪಕ್ಕದಲ್ಲಿ MTR ಇತ್ತು. MTR ಹೋಟೆಲ್ ಹಾಗೂ ಈ ಒಂದು ಪ್ರಖ್ಯಾತವಿಲ್ಲದಂತಹ ಲೆಟ್ ಅಸ್ ಸೇ ಪ್ರಿಯದರ್ಶಿನಿ ಹೋಟೆಲ್ ಅಂತ ಯಾವುದೋ ಒಂದು ಇತ್ತು. ಫ್ರೆಂಡ್ಸ್, ಇದು ಎರಡನ್ನ ನಾವು ನೋಡ್ತಾ ಇದ್ದರೆ ಬೆಲೆ ಫಸ್ಟು ಇಂಪಾರ್ಟೆಂಟ್ ಆಗಿ ನಾವು ಫುಡ್ ಎರಡರಲ್ಲೂ ಒಂದೇ ಇದೆ ಅಂತ ಅಂದ್ಕೊಳ್ಳೋಣ. ಆ್ಯಂಡ್ ದಿ ಕಾಸ್ಟ್ ಆಫ್ ಫುಡ್ ಎರಡರಲ್ಲೂ ಹೆಚ್ಚು ಕಡಿಮೆ ಒಂದೇ ಇತ್ತು. ಈಗ ಐ ಹ್ಯಾವ್ ಟು ಡಿಸೈಡ್ ವೆದರ್ ಟು ಗೋ ಟು ದಿಸ್ ಪ್ರಿಯದರ್ಶಿನಿ ಹೋಟೆಲ್ ಆರ್ ಟು ಗೋ ಟು ದಿಸ್ MTR ಹೋಟೆಲ್. ಇಮಿಡಿಯೇಟ್ಲಿ ಐ ವುಡ್ ಡಿಸೈಡ್ ಟು ಗೋ ಟು ವಿಚ್ ಹೋಟೆಲ್? ಫ್ರೆಂಡ್ಸ್, ಟೇಕ್ ಎ ಗೆಸ್. ಎಸ್, ಯು ಆರ್ ರೈಟ್. ಐ ವುಡ್ ಟ್ರೈ ಟು ಗೋ ಟು MTR ಹೋಟೆಲ್ ರಾದರ್ ದ್ಯಾನ್ ಪ್ರಿಯದರ್ಶಿನಿ ಹೋಟೆಲ್, ಆಲ್ ಅದರ್ ಥಿಂಗ್ಸ್ ಬೀಯಿಂಗ್ ಈಕ್ವಲ್. ಅಂದರೆ ದಿ ಅವೈಲಬಿಲಿಟಿ ಆಫ್ ಫುಡ್ ಸರ್ವಿಸ್ ಎರಡರಲ್ಲೂ ಒಂದೇ ಇತ್ತು, ಕಾಸ್ಟ್ ಹೆಚ್ಚು ಕಡಿಮೆ ಒಂದೇ ಇದ್ದಿದ್ದಲ್ಲಿ ಐ ವುಡ್ ಡಿಸೈಡ್ ಟು ಗೋ ಟು MTR ಹೋಟೆಲ್. ಯಾಕೆ ಅಂತ ಹೇಳಿದ್ರೆ MTR ಅನ್ನೋ ಒಂದು ಹೋಟೆಲ್ಗೆ ದರ್ ಇಸ್ ಅ ಗುಡ್ ಬ್ರ್ಯಾಂಡ್ ನೇಮ್ ಆ್ಯಂಡ್ ಅನ್ ಇಮೇಜ್ ಬಿಲ್ಟ್. ಫ್ರೆಂಡ್ಸ್, ಇದನ್ನು ನಾವು ಟೆಕ್ನಿಕಲ್ ಆಗಿ ಏನು ಅಂತ ಕರಿತೀವಿ? ಎಸ್, ಯು ಆರ್ ರೈಟ್. ಇದನ್ನು ಗುಡ್ ವಿಲ್ ಅಂತ ಕರಿತೀವಿ. ಫ್ರೆಂಡ್ಸ್, ದಿ ಟಾಪಿಕ್ ದಟ್ ಐ ನೀಡ್ ಟು ಡಿಸ್ಕಸ್ ಟುಡೇ ಈಸ್ goodwill. And what am I going to discuss in goodwill ಅಂತ ಹೇಳಿದ್ರೆ, I am not going to discuss various other aspects of goodwill, rather I will stick on to valuation of goodwill. ಒಂದು ಗುಡ್ವಿಲ್ನ ಯಾವ ರೀತಿ ವ್ಯಾಲ್ಯೂ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನಾವು ಚರ್ಚೆ ಮಾಡೋಣ. ಫ್ರೆಂಡ್ಸ್, ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಅನ್ನೋ ಕಾನ್ಸೆಪ್ಟಿಗೆ ಹೋಗೋಕ್ಕೆ ಮುಂಚೆ ಲೆಟ್ ಅಸ್ ಟ್ರೈ ಟು ಸ್ಪೆಂಡ್ ಟೈಮ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಸರ್ಟನ್ ಬೇಸಿಕ್ಸ್ ಆಫ್ ಗುಡ್ವಿಲ್. ಫ್ರೆಂಡ್ಸ್, ಗುಡ್ವಿಲ್ ಅಂದ ತಕ್ಷಣ ನಮಗೆ ಏನು ನೆನಪಾಗುತ್ತೆ? ಆಸ್ ವಿ ಹ್ಯಾವ್ ರೈಟ್ಲಿ ಲರ್ನ್ಡ್ ಆಲ್ ದೀಸ್ ಡೇಸ್, ಗುಡ್ವಿಲ್ ಇಸ್ ಅ ನೇಮ್, ಫೇಮ್, ರೆಪ್ಯುಟೇಷನ್ ಆಫ್ ಅ ಕಂಪನಿ. ಅವೆಲ್ಲ ಕರೆಕ್ಟ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಫ್ರೆಂಡ್ಸ್, ಬೇಸಿಕಲಿ ಗುಡ್ವಿಲ್ ಈಸ್ ಒನ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ವಿಚ್ ವಿಲ್ ಮೇಕ್ ಯು ಟು ಅರ್ನ್ that little extra. Friends, Shivkara makes a very interesting statement. He says the difference between ordinary and extraordinary is that little extra. ಅಷ್ಟೇ, ಆರ್ಡಿನರಿಗೂ ಎಕ್ಸ್ಟ್ರಾರ್ಡಿನರಿಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಆ ಒಂದು ಎಕ್ಸ್ಟ್ರಾ ಹಾಕಿದ್ರೆ ಆನ್ ಆರ್ಡಿನರಿ ಮ್ಯಾನ್ ಬಿಕಮ್ಸ್ ಅನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಫ್ರೆಂಡ್ಸ್, ಅದೇ ರೀತಿಯಾಗಿ ದಟ್ ಲಿಟಲ್ ಎಕ್ಸ್ಟ್ರಾ ಇದ್ದಿದ್ದಲ್ಲಿ ಆ ಗುಡ್ ವಿಲ್ ಅನ್ನೋ ಒಂದು ಕಾನ್ಸೆಪ್ಟಿಂದ ಆ ಕಂಪ್ನಿಗೆ ಆ ಲಿಟ್ಲ್ ಎಕ್ಸ್ಟ್ರಾ ಸಿಗುತ್ತೆ ಆ್ಯಂಡ್ ಆನ್ ಆರ್ಡಿನರಿ ಫರ್ಮ್ ಬಿಕಮ್ಸ್ ಅನ್ ಎಕ್ಸ್ಟ್ರಾರ್ಡಿನರಿ ಫರ್ಮ್. ದಟ್ ಇಸ್ ವೇರ್ ಗುಡ್ ವಿಲ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಫ್ರೆಂಡ್ಸ್, ಅಂದ ತಕ್ಷಣ ಲೆಟ್ ಅಸ್ ಮೂವ್ ಅಹೆಡ್ ಆ್ಯಂಡ್ ಇನ್ ಟುಡೇಸ್ ಸೆಷನ್ ಲೆಟ್ ಅಸ್ ಟ್ರೈ ಟು ಕಾನ್ಸಂಟ್ರೇಟ್ ಆನ್ ವಾಟ್ ಡು ಯು ಮೀನ್ ಬೈ ಗುಡ್ ವಿಲ್. ಅಂದರೆ ಮೀನಿಂಗ್ ಆಫ್ ಗುಡ್ ವಿಲ್ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ತದನಂತರ ವಿ ವಿಲ್ ಆಲ್ಸೋ ಡಿಸ್ಕಸ್ ಫೀಚರ್ಸ್ ಆಫ್ ಗುಡ್ ವಿಲ್. Now that becomes very important for us to discuss as well. After having discussed features of goodwill, let us try to understand the instances or circumstances where valuation of goodwill needs to be done. ಅದನ್ನು ಸಹ ಇವತ್ತು ಯಾವ ಯಾವ ಸಂದರ್ಭಗಳಲ್ಲಿ ನಾವು ಗುಡ್ವಿಲ್ನ ವ್ಯಾಲ್ಯೂ ಮಾಡೋ ಒಂದು ಪರಿಸ್ಥಿತಿ ಬರುತ್ತೆ ಅನ್ನೋದ್ರ ಬಗ್ಗೆನೂ ವಿ ವಿಲ್ ಡಿಸ್ಕಸ್. ಆಲ್ಸೋ ವಿ ಶಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ what are the factors that will determine the valuation of goodwill.
Okay, now these are the basic concepts that we are going to discuss in today's session. Friends, again I repeat, the agenda for the day is meaning of goodwill, characteristics of features of goodwill, what are the various circumstances where we need to value the goodwill. Last but not the least, we shall also try to discuss factors that shall determine the valuation of goodwill. Friends, that is going to be the agenda for the day. Let us move ahead and try to learn these interesting concepts. Now, this is the agenda for the day. Friends, ಈಗ ನಾವು ಮೀನಿಂಗ್ ಆಫ್ ಗುಡ್ವಿಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವು ಮೀನಿಂಗ್ ಆಫ್ ಗುಡ್ವಿಲ್ ಅಂದ ತಕ್ಷಣ ನಮಗೆ ಹಲವಾರು ವಿಷಯಗಳು ನೆನಪಾಗುತ್ತೆ. ಇಟ್ ಇಸ್ ದ ನೇಮ್, ಫೇಮ್, ರೆಪ್ಯುಟೇಷನ್ ಆಫ್ ದಿ ಕಂಪನಿ, ಇವೆಲ್ಲ ಸರಿ. ಬಟ್ all these would impact the company in one way. That is, it will enable the company to earn that little extra profits. ಈಗ ನಾವು ಮೀನಿಂಗ್ ಆಫ್ ಗುಡ್ವಿಲ್ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಆಲ್ರೆಡಿ ಹೇಳಿದ್ದೀನಿ, ಗುಡ್ವಿಲ್ ಈಸ್ ದ ನೇಮ್, ಫೇಮ್, ರೆಪ್ಯುಟೇಷನ್ ಆಫ್ ದಿ ಕಂಪನಿ. ಇದರಿಂದ ಒಂದು ಕಂಪನಿಗೆ ಒಂದು ಖ್ಯಾತಿ ಸಿಗುತ್ತೆ, ಹೆಸರು ಸಿಗುತ್ತೆ. ಬಟ್ ಇವೆಲ್ಲ ಏನು ಮಾಡುತ್ತೆ ಒಂದು ಕಂಪನಿಗೆ ಅಂತ ಹೇಳಿದ್ರೆ, ಇದರಿಂದ ಒಂದು ಎಕ್ಸ್ಟ್ರಾ ಪ್ರಾಫಿಟ್ಸ್ ಆರ್ ಸೂಪರ್ ಪ್ರಾಫಿಟ್ಸ್ ಅರ್ನ್ ಮಾಡುವಂತಹ ಕೆಪಾಸಿಟಿ ಬಿಲ್ಡಿಂಗ್ ಅರೈಸ್ ಆಗುತ್ತೆ. ಫ್ರೆಂಡ್ಸ್, ಇಫ್ ವಿ ಕುಡ್ ಟ್ರೈ ಟು ಕೀಪ್ ಆಲ್ ದಿಸ್ ಇನ್ ಮೈಂಡ್ ಆ್ಯಂಡ್ ಟ್ರೈ ಟು ರೈಟ್ ದಿ ಮೀನಿಂಗ್ ಆಫ್ ಗುಡ್ವಿಲ್, ವಿ ಕ್ಯಾನ್ ವೇಗ್ಲಿ ರೈಟ್ ದಿಸ್ ಗುಡ್ವಿಲ್. ಅಂದರೆ ಗುಡ್ವಿಲ್ ರೆಫರ್ಸ್ ಟು ದಿ ವ್ಯಾಲ್ಯೂ ಅಟ್ಯಾಚ್ಡ್. ಇದೊಂದು ವ್ಯಾಲ್ಯೂ. ಲೆಟ್ ಇಸ್ ರೈಟ್ ದಿಸ್ ಮೀನಿಂಗ್ ವಿಚ್ ಇಸ್ ವೆರಿ ಆಪ್ಟ್ ಫಾರ್ ಗುಡ್ವಿಲ್. ಫ್ರೆಂಡ್ಸ್, ನಾವೆಲ್ಲ ಡಿಗ್ರಿಯಲ್ಲಿದ್ದೀವಿ. ವಿ ಶುಡ್ raise our bars and try to write a decent definition or meaning of goodwill. Friends, now let us try to break this definition or meaning and try to understand the actual definition of goodwill that I need you to know. Friends, the first thing that I want you to understand is that goodwill is a value. Now it is a value. Now it is a value attached to the company. ನಾವು ಒಂದು ವ್ಯಾಲ್ಯೂ ಅಂತ ಹೇಳಿದ ತಕ್ಷಣ ಇದರಿಂದ ಏನು ಸಿಗುತ್ತೆ? ನಾವು ಇಟ್ ಈಸ್ ಅನ್ ಎಬಿಲಿಟಿ ಆಫ್ ದಿ ಕಂಪನಿ ಟು ಅರ್ನ್ ಪ್ರಾಫಿಟ್ಸ್, ದಟ್ ಈಸ್ ಸೂಪರ್ ಪ್ರಾಫಿಟ್ಸ್ ಆರ್ ಎಕ್ಸ್ಟ್ರಾ ಪ್ರಾಫಿಟ್ಸ್. ಎಬಿಲಿಟಿ ಆಫ್ ದಿ ಕಂಪನಿ ಟು ಅರ್ನ್ ಎಕ್ಸ್ಟ್ರಾ ಪ್ರಾಫಿಟ್ಸ್. ಆಲ್ರೆಡಿ ಹೇಳಿದ್ದೀನಿ, ಫಸ್ಟ್ ಥಿಂಗ್ ಇಟ್ಸ್ ಅನ್ ವ್ಯಾಲ್ಯೂ ಅಟ್ಯಾಚ್ ಟು ದಿ ಕಂಪನಿ. ಬೇಕಂತ ಹೇಳಿದ್ರೆ ಇಲ್ಲಿ ವ್ಯಾಲ್ಯೂ ಅಟ್ಯಾಚ್ಡ್ ಟು ದಿ ಕಂಪನಿ. ನಾವು ದಿಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ನಾವು ವ್ಯಾಲ್ಯೂ ಅಟ್ಯಾಚ್ ಟು ದ ಕಂಪನಿ, ವ್ಯಾಲ್ಯೂಯಿಂದ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಇಟ್ ಕ್ರಿಯೇಟ್ಸ್ ಅನ್ ಎಬಿಲಿಟಿ ಟು ದಿ ಕಂಪನಿ ಟು ಅರ್ನ್ ದಟ್ ಎಕ್ಸ್ಟ್ರಾ ಪ್ರಾಫಿಟ್ಸ್. ನಾವು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವೆನ್ ಐ ಸೇ ಎಕ್ಸ್ಟ್ರಾ, ಇಟ್ ಇಸ್ ಓವರ್ ಅಂಡ್ ಅಬೌವ್ ದಿ ನಾರ್ಮಲ್ ಪ್ರಾಫಿಟ್ಸ್. ನಾವು ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮಂತಹ ಹಲವಾರು ಬೇರೆ ಸಿಮಿಲರ್ ಕಂಪನೀಸ್ ಇದ್ದು ಅವರಿಗಿಂತ ನಾವು ಒಂದು ಎಕ್ಸ್ಟ್ರಾ ಮೈಲೇಜ್ ಅಂತ ಇದ್ದರೆ ಅದನ್ನು ನಾವು ಗುಡ್ವಿಲ್ ಅಂತ ಕರಿತೀವಿ. ನಾವು ಯು ಹ್ಯಾವ್ ದಟ್ ಪರ್ಟಿಕ್ಯುಲರ್ ಸಮಥಿಂಗ್ ಇನ್ ಯು ಟು ಕ್ರಿಯೇಟ್ ದಟ್ ಲಿಟಲ್ ಎಕ್ಸ್ಟ್ರಾ. ನಾವು ದಟ್ ಈಸ್ ರೆಫರ್ಡ್ ಟು ಅಸ್ goodwill. Friends, in other words, I will also try to tell you goodwill refers to the present value of companies anticipated super profit earning. Now this is even a more interesting definition of goodwill. Friends, I have highlighted there. You can see that particular definition there as well. ನೀವು ನೋಡಿ, in other words, goodwill refers to the present value of the company. ಇಂದಿನ ವ್ಯಾಲ್ಯೂ ಆಫ್ ಕಂಪನೀಸ್ ಆಂಟಿಸಿಪೇಟೆಡ್ ಸೂಪರ್ ಪ್ರಾಫಿಟ್ಸ್. ಅಂದರೆ ಮುಂದೆ ಬರುವಂತಹ ದಿನಗಳಲ್ಲಿ ಎಷ್ಟು ಪ್ರಾಫಿಟ್ಸ್ ಸಿಗಬಹುದು ಅನ್ನೋದನ್ನು ಇಂದಿನ ಮೌಲ್ಯಕ್ಕೆ ನಾವು ಈಕ್ವೇಟ್ ಮಾಡಿದ್ರೆ ಅದನ್ನು ಸಹ ಗುಡ್ವಿಲ್ ಅಂತ ಕರಿತೀವಿ. ಫ್ರೆಂಡ್ಸ್, in other words, again I repeat, in other words, goodwill refers to the present value of companies anticipated super profit earnings. Friends, in a nutshell, if we could understand the meaning of goodwill, we can say it refers to the value attached to the company, and ಅದರಿಂದ ಏನು ಸಿಗುತ್ತೆ? It is an ability of the company to earn extra profits, and that extra profits ಅಂದ ತಕ್ಷಣ ಏನಾಗಿರಬೇಕು? ಓವರ್ ಆ್ಯಂಡ್ ಅಬೌವ್ ದಿ ನಾರ್ಮಲ್ ಪ್ರಾಫಿಟ್ಸ್ in comparison with the similar companies in the same industry. Friends, I request you people to write this meaning of goodwill rather than writing name, fame, extra profit, super profit, earning capacity. ಇದೆಲ್ಲ ಬರೀರಿ, ತೊಂದರೆ ಇಲ್ಲ.
but you can write this as a supplementary meaning. But you being in degree, I want you to write this meaning of goodwill. Friends, therefore, let us understand the meaning of goodwill as the value attached to the ability of the company to earn profits over and above the normal profits earned by similar companies in the same industries. Friends, I again request you to understand the goodwill in this sense. Friends, let us move ahead and try to learn features of goodwill. Friends, ನಮ್ಮೆಲ್ಲರಿಗೂ ತಿಳಿದಂತಹ the first feature of goodwill is that it is an intangible asset. You cannot see this asset, but certainly the presence of this asset can be felt. Now you cannot see it, hence it is called as intangible asset, but nevertheless its presence can certainly be felt in the business. Now the very first feature of goodwill is that it is an intangible asset. ಎರಡನೇದಾಗಿ, though we call it as intangible, it is certainly it is a real asset. Now certain intangible assets are fictitious in nature, but goodwill is a real asset. Andre idu fictitious asset alla, it is a real asset. Keep that in mind. The third feature is that it is inseparable from the business. Again I repeat, it is inseparable from the business. Andre goodwill separate agi ಮತ್ತೆ ಬಿಸ್ನೆಸ್ ಸೆಪರೇಟ್ ಆಗಿ ನಾವು ರಿಯಲೈಸ್ ಮಾಡಕ್ಕೆ ಆಗೋದೇ ಇಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ವೆರಿ ಇಂಪಾರ್ಟೆಂಟ್ ಫೀಚರ್ ಆಫ್ ಗುಡ್ವಿಲ್. ಫಾರ್ ಎಕ್ಸಾಂಪಲ್, ನನ್ನಲ್ಲಿ ಮೋಟರ್ ಕಾರ್ ಇದೆ, ಅದು ಸಹ ಒಂದು ಅಸೆಟ್ಟೇ. ಆದರೆ ಮೋಟರ್ ಕಾರ್ನ ಸೆಪರೇಟ್ ಆಗಿ ನಾನು ಸೇಲ್ ಮಾಡಬಹುದು, ಬಿಸ್ನೆಸ್ ಜೊತೆಗೆ ಸೇಲ್ ಮಾಡಬೇಕು ಅಂತ ಏನಿಲ್ಲ. ಆದರೆ ಗುಡ್ವಿಲ್ ಮಾತ್ರ ಯು ಕೆನ್ ನಾಟ್ ಸೆಲ್ ಇಟ್ ಆರ್ ರಿಯಲೈಸ್ ಇಟ್ ಸೆಪರೇಟ್ಲಿ. ಇಟ್ ಹ್ಯಾಸ್ ಟು ಬಿ ರಿಯಲೈಸ್ಡ್ along with the business. Hence, it is inseparable from the business, or you can say it exists along with the business. Idannu saha baribodu, it exists along with the business. You cannot separate it from the business. They coexist with each other. Goodwill and business coexist with each other. Friends, it can be valued. Now though it is intangible asset, it can certainly be valued, and in fact that is going to be the topic for the discussion in the coming classes, how to value this particular interesting asset called as goodwill. Friends, the last feature which I would like to discuss is it is subject to fluctuations. Friends, it can be valued, yes. Now that is not a stagnated value. Now it is subject to fluctuations. It keeps changing. The value of goodwill may either increase or decrease depending upon the performance of the business. Friends, now these are few of the features of goodwill that I need you people to understand. Friends, now let me discuss the features of goodwill and let us have a small recap of this. Friends, goodwill is an intangible asset. It is a real asset. It is inseparable from the business, meaning to say that it coexists along with the business, and it can be valued. It is subject to fluctuations. These are few of the features of goodwill that I need you people to understand. Friends, ಈಗ ನಾವು ಯಾವ ಸಂದರ್ಭಗಳಲ್ಲಿ ಗುಡ್ವಿಲ್ನ ನಾವು ವ್ಯಾಲ್ಯೂ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಕಂಪನಿಗಳು ಅಮಾಲ್ಗಮೇಟ್ ಆಗುವ ಒಂದು ಸಂದರ್ಭದಲ್ಲಿ ಗುಡ್ವಿಲ್ನ ನಾವು ವ್ಯಾಲ್ಯೂ ಮಾಡಲೇಬೇಕಾಗತ್ತೆ. ದಟ್ ಈಸ್ in the case of amalgamation of 2 or more companies, certainly you need to value goodwill. Keep this in mind. ಎರಡನೇದಾಗಿ, when a sole proprietorship or a partnership firm gets converted into a company. Friends, also in case of partnership firm, admission, retirement, death of partners ಆಗುವ ಒಂದು ಸಂದರ್ಭಗಳಲ್ಲೂ ಸಹ ನಾವು ಗುಡ್ವಿಲ್ನ ವ್ಯಾಲ್ಯೂ ಮಾಡಲೇಬೇಕಾಗತ್ತೆ. ಫ್ರೆಂಡ್ಸ್, ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಆಫ್ ದಿ ಕಂಪನಿ, ಇದ್ರ ಬಗ್ಗೆ ನೀವು ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ಸೆಮಿಸ್ಟ್ರಲ್ಲಿ ಓದ್ತೀರಾ. ಒಂದು ಕಂಪನಿ ಇಟ್ ಮೈಟ್ ರೀಕನ್ಸ್ಟ್ರಕ್ಟ್ ಇಂಟರ್ನಲಿ ಆರ್ ಎಕ್ಸ್ಟರ್ನಲಿ. ನಾವು ಇಂತಹ ರೀಕನ್ಸ್ಟ್ರಕ್ಷನ್
ಸಂದರ್ಭಗಳಲ್ಲೂ ಸಹ ಯು ನೀಡ್ ಟು ಸರ್ಟನ್ಲಿ ವ್ಯಾಲ್ಯೂ ಗುಡ್ ವಿಲ್. ಫ್ರೆಂಡ್ಸ್, ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಇನ್ ಫ್ಯಾಕ್ಟ್ ದಿ ಮೋಸ್ಟ್ ಇಂಪಾರ್ಟೆಂಟ್ circumstances is while you are valuing your shares. ನಮ್ಮ ಶೇರ್ಸ್ನ ವ್ಯಾಲ್ಯೂ ಮಾಡುವಂತಹ ಸಂದರ್ಭದಲ್ಲಂತೂ ನಾವು ಗುಡ್ವಿಲ್ನ ಸರ್ಟನ್ಲಿ ವ್ಯಾಲ್ಯೂ ಮಾಡ್ತೀವಿ. ಫ್ರೆಂಡ್ಸ್, ಈ ಒಂದು ಸರ್ಕಮ್ಸ್ಟೆನ್ಸಸ್ಗಳಲ್ಲಿ you need to certainly value goodwill, and these are very important ones that I have discussed. Of course, you may value goodwill as and when the company feels like valuing, or it might feel that there is a need for valuing the goodwill. But these are the most important ones. Again I repeat, when there is amalgamation of two or more companies, when sole proprietorship or partnership is getting converted into a company, when there is an admission, retirement or death of partners in a partnership firm, on the absorption of one company by the other, external reconstruction, or in case of valuation of shares also there is a need for valuation of goodwill. Friends, ಇವತ್ತಿನ ಕಡೆಯ ಒಂದು ವಿಷಯ, ವಾಟ್ ಆರ್ ದಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಅನ್ನೋ ಒಂದು ವಿಷಯದ ಬಗ್ಗೆ ನಾವು ಈಗ ಚರ್ಚೆ ಮಾಡೋಣ. ಫ್ರೆಂಡ್ಸ್, ದಿ ಗುಡ್ವಿಲ್ ವ್ಯಾಲ್ಯೂಯೇಷನ್ ಈಸ್ ಡಿಪೆಂಡೆಂಟ್ ಆನ್ ಸರ್ಟನ್ ವೇರಿಯಬಲ್ಸ್. ಆ ವೇರಿಯಬಲ್ಸ್ ಯಾವುದು ಅನ್ನೋದನ್ನು ಈಗ ನಾವು ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ದಿ ಫಸ್ಟ್ ಆ್ಯಂಡ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಇಸ್ ಅರ್ನಿಂಗ್ ಕೆಪಾಸಿಟಿ ಆಫ್ ದಿ ಬಿಸ್ನೆಸ್. ಫ್ರೆಂಡ್ಸ್, ಯಾವುದಾದ್ರೂ ಒಂದು ಬಿಸ್ನೆಸ್ನ ನಾವು ಅರ್ನಿಂಗ್ ಕೆಪಾಸಿಟಿ ಬಿಕಮ್ಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ವ್ಯಾಲ್ಯೂಯಿಂಗ್ ದಿ ಗುಡ್ವಿಲ್. ಹೈಯರ್ ಅರ್ನಿಂಗ್ ಕೆಪಾಸಿಟಿ ಇದ್ದಲ್ಲಿ ದಿ ಗುಡ್ವಿಲ್ಲು ಸಹ ಇನ್ಕ್ರೀಸ್ ಆಗುತ್ತೆ. ವೆನ್ ದಿ ಕಂಪನೀಸ್ ಅರ್ನಿಂಗ್ ಕೆಪಾಸಿಟಿ ಇಸ್ ಲೆಸ್, obviously the value of goodwill also decreases. Friends, the earning capacity of the company is the key determinant while valuing goodwill. Keep that in mind. Friends, ಎರಡನೇದಾಗಿ ನೇಚರ್ ಆಫ್ ಗೂಡ್ಸ್. ಯಾವ ಗೂಡ್ಸ್ನ ನಾವು ಟ್ರೇಡ್ ಮಾಡ್ತಾ ಇದೀವೋ ಅದರ ಒಂದು ಇಂಪ್ಯಾಕ್ಟು ಸಹ ಗುಡ್ವಿಲ್ ಮೇಲೆ ಇರುತ್ತೆ. ದೇರ್ ಆರ್ ಸರ್ಟನ್ ಗೂಡ್ಸ್ ವಿಚ್ ಆರ್ ಎವರ್ ಗ್ರೀನ್, and there are certain goods which are seasonal. There are certain goods which are required at certain stages. For example, woolen clothes are being sold only in certain seasons. Now, there are cotton clothes might be sold throughout the year. ಇಂತಹ ಒಂದು ವಿಷಯಗಳು ಸಹ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಮೇಲೆ ಪರಿಣಾಮ ಬೀರುತ್ತೆ. ಮೂರನೇದಾಗಿ ಮೋನೋಪಲೈಸ್ಡ್ ಬಿಸ್ನೆಸ್. ಫ್ರೆಂಡ್ಸ್, ಒಂದು ಕಡೆ ಹಲವಾರು ಸಿಮಿಲರ್ ಟೈಪ್ಸ್ ಆಫ್ ಬಿಸ್ನೆಸ್ ಇದ್ದಿದ್ದಲ್ಲಿ the goodwill is comparatively lesser. If in case there is monopoly or only 2 or 3 firms operate in that particular geographical area ಅಂತ ಹೇಳಿದ್ರೆ, the goodwill is also quite high. Keep this in mind. Now, trade name. Now, this is extremely important. Already ಹೇಳಿದ್ದೀನಿ, ಈಗ MTR ಅಂದ ತಕ್ಷಣನೇ there is a goodwill attached to it. There is a name attached to it. There is a fame attached to it. There is a popularity for this particular business. All these will also have an impact on valuation of goodwill. Now, favorable location, ಇದು ಸಹ ಇಂಪಾರ್ಟೆಂಟ್. ಎಲ್ಲಿ ಲೊಕೇಶನ್ ಫೇವರಬಲ್ ಆಗಿರಬೇಕು. ಜನ ಸಾಮಾನ್ಯರು ಸಹ ಈ ಒಂದು ಬಿಸ್ನೆಸ್ಗೆ ಹೋಗಿ ಡೀಲಿಂಗ್ ಮಾಡುವಂತಹ ಒಂದು ರೀತಿಯಲ್ಲಿ ಇರಬೇಕಾಗತ್ತೆ. ಇಫ್ ಇನ್ ಕೇಸ್ ಯು ಫೈಂಡ್ ದಿ ಲೊಕೇಶನ್ ಆಫ್ ದಿ ಬಿಸ್ನೆಸ್ ಸಮ್ವೇರ್ ಇಂಟೀರಿಯರ್ ಅಲ್ಲಿ ಇದ್ದಾಗ ಸೇಲ್ಸು ಸಹ ಕಡಿಮೆ ಆಗುತ್ತೆ, ಪ್ರಾಫಿಟ್ಸ್ ಕಡಿಮೆ ಆಗುತ್ತೆ, ಗುಡ್ವಿಲ್ hence also would be lesser. If the location of the business is somewhere in the center of the area or ಎಲ್ರಿಗೂ ಸಹ ಬರಕ್ಕೆ ಈಸಿ ಆಗುವಂತಹ ಒಂದು ಲೊಕೇಶನ್ ಇದ್ದಲ್ಲಿ the sales would increase, in turn the profits would increase, and also the goodwill also increases. Now, profit trends. Now, this is also important. There are certain business where profit trends are on the rising mode, and there are certain businesses where profits are on declining trend. ಇದು ಸಹ ಗುಡ್ವಿಲ್ಗೆ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಥವಾ ಫ್ಯಾಕ್ಟರ್ ಆಗುತ್ತೆ. ಕೀಪ್ ದಟ್ ಇನ್ ಮೈಂಡ್. ನಾವು ಗವರ್ಮೆಂಟ್ ಆ್ಯಂಡ್ ಇಂಡಸ್ಟ್ರಿಯಲ್ ಪಾಲಿಸಿ, this also is quite important. Now, in certain cases government is quite favorable. For example, solar energy related business ge government policies itself are quite favorable in these days. Now, antaha ಒಂದು ಬಿಸ್ನೆಸ್ಗೆ ಗುಡ್ವಿಲ್ ಆಟೋಮ್ಯಾಟಿಕ್ಲಿ ಇನ್ಕ್ರೀಸಸ್. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ರಿಸ್ಕ್ ಇನ್ವಾಲ್ವ್. ನಾವು ಹಲವಾರು ಬಿಸ್ನೆಸ್ಗಳಲ್ಲಿ
ಹಲವಾರು ರೀತಿಯಾದಂತಹ ರಿಸ್ಕ್ಸ್ ಇರುತ್ತೆ. ನಾವು ರಿಸ್ಕ್ ಇಲ್ಲದೆ ಯಾವುದೇ ಬಿಸ್ನೆಸ್ ಇಲ್ಲ. ಯು ನೀಡ್ ಟು ಅಂಡರ್ಟೇಕ್ ರಿಸ್ಕ್ ಇನ್ ಬಿಸ್ನೆಸ್. ಬಟ್ ಯಾವ ರೀತಿಯಾದ ರಿಸ್ಕ್ಸ್, ಈಸ್ ಇಟ್ ಅ ಸಿಸ್ಟಮ್ಯಾಟಿಕ್ ರಿಸ್ಕಾ, ಅನ್ಸಿಸ್ಟಮ್ಯಾಟಿಕ್ ರಿಸ್ಕಾ, ಇದರ ಪರಿಣಾಮ ನಾವು ದಟ್ ಈಸ್ ಅ ವೆರಿ 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 ಇಂಟ್ರೆಸ್ಟಿಂಗ್ discussion altogether. Friends, at the end we can conclude that these are the most important factors that we need to keep it in mind while valuing goodwill, which goes like earning capacity of the business, nature of business, monopolized business ಅಥವಾ ಹಲವಾರು ಬಿಸ್ನೆಸ್ಗಳಿದೆಯಾ, monopolized business ಅಥವಾ ಕಾಂಪಿಟೇಷನ್ ಅಂತಾನು ಕರಿಬಹುದು. And competition, this is extremely important concept as well. Then the trade name or the name fame alla illi barutte. Then the location of the business, the profit trends, government and industrial policy, last but not the least risk involved. Now these are few important factors that will have an impact on valuation of goodwill. Friends, today we have discussed four important concepts. Friends, this was the agenda for the day. First, we looked into the meaning of goodwill. Now, this was the meaning of goodwill which I wanted you people to write in your examinations. I don't want you to write it's a name. Of course, you can write it as a supplementary, but this should be the main meaning that I want you people to write. Just have a look at it. Then we proceeded further and tried to discuss the features of goodwill, and these were the features of goodwill. It is an intangible asset, it is a real asset, it coexists with business, it can be valued, it is subject to fluctuations. ಇದರ ಬಗ್ಗೆ ಡಿಸ್ಕಸ್ ಮಾಡಿದೀವಿ. Now we discussed what are the various circumstances where goodwill needs to be valued ಅನ್ನೋದ್ರ ಬಗ್ಗೆನೂ ನಾವು ಡಿಸ್ಕಸ್ ಮಾಡಿದೀವಿ. We have written or discussed around 6 important circumstances where goodwill needs to be valued. Moving ahead, we also tried to understand the factors that affect valuation of goodwill. Now these were the concepts that we discussed today, and these are quite important for us to understand, and in the coming sessions we would try to focus more on the valuation aspect of goodwill. Friends, thank you for your patient listening. Signing off from you, Dr. Sairam.